ನೋಡಿದ್ರಲ್ಲ ವೀಕ್ಷಕರೇ, ಈಗ ಟೋಟಲ್ 36 ಜೆಟ್ಗಳನ್ನು ಸಹ ವಾಲ್ಗಳನ್ನು ಸಹ ನಾನು ಈಗ 9 ವಾಲ್ಗಳನ್ನು ಓಪನ್ ಮಾಡಿದ್ದೀನಿ. ಹಾಗೆ 4 ಸ್ಪ್ರಿಂಕ್ಲರ್ಗಳು ಬರುತ್ತೆ. ಒಂದು ಇದರಲ್ಲಿ ಗಳನ್ನು ಓಪನ್ ಮಾಡಿದ್ದೀನಿ. ನೀರು ಸಹ ಇಷ್ಟು ಪ್ರೆಷರಲ್ಲಿ ಹೊಡಿತಾ ಇದೆ ನೋಡಿ, ಎಷ್ಟು ಕ್ಲೀನಾಗಿ, ಎಷ್ಟು ನೀಟಾಗಿ, ಎಷ್ಟು ಪ್ರೆಷರಾಗಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ 3 ಗಿಡದ ತನಕನೂ ನೀರು ಪ್ರೆಷರ ಬೀಳುತ್ತೆ. ಈ ಜೆಟ್ಟು ಹೊಡಿಬೇಕಾದ್ರೆ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟನೇ, ಯಾಕೆ ಅಂದರೆ ನೀರು ಮೊಬೈಲ್ ಮೇಲೆ ಬೀಳ್ತಿರೋದ್ರಿಂದ ಹಾಗೆ ಬೇಗ ಕಟ್ಟಾಗಿಬಿಡುತ್ತೆ. ನೀರಿನ ಹನಿಗೂ ವರ್ಕ್ ಆಗೋದಿಲ್ಲ ಮೊಬೈಲು. ಅದರಲ್ಲೂ ನಾನು ತೋರಿಸ್ತಾ ಇದ್ದೀನಿ. ಅಷ್ಟು ಗೇಟ್ಗಳನ್ನು ಇದು ಮಾಡಿದ್ದೀನಿ. ನೀವು ಆಲ್ರೆಡಿ ಈಗ ನೋಡ್ಬೋದು, ಒಂದು 10 ನಿಮಿಷ ಆಗಿದೆ ಅಷ್ಟೇ ಸ್ಟಾರ್ಟ್ ಮಾಡಿ. ನೆಲ ಎಷ್ಟರ ಮಟ್ಟಿಗೆ ಹಸಿ ಕಾಣ್ತಾ ಇದೆ, ಹೌದ್ರಾ? ಈ ಥರ ನಾವು ಸ್ಪ್ರಿಂಕ್ಲರ್ ಮಾಡೋದ್ರ ಮೂಲಕ ಅಡಿಕೆ ತೋಟಕ್ಕೆ ಉತ್ತಮವಾದ ನೀರನ್ನು ಒದಗಿಸುವುದರ ಜೊತೆಗೆ ಉತ್ತಮವಾದ ಫಸಲನ್ನು ಸಹ ನಾವು ಕಾಣಬಹುದಾಗಿದೆ. ಕಾಣ್ತಾ ಇದೆ ನೋಡಿ ವೀಕ್ಷಕರೇ, ಯಾವುದೇ ಹಿಂಗಾರ ಒಣಗಿಲ್ಲ. ಇಂಥ ಬೇಸಿಗೆಯಲ್ಲೂ ನನ್ನ ತೋಟಕ್ಕೆ ಉತ್ತಮವಾದ ನೀರಿನ ಸೌಲಭ್ಯವನ್ನು ನಾನು ಮಾಡಿಕೊಂಡಿದ್ದೀನಿ ಅನ್ನೋ ಖುಷಿ ನನ್ನ ಆತ್ಮಸಾಕ್ಷಿಗೂ ಹಾಗೂ ನನಗೂ ತುಂಬ ಸಂತೋಷವನ್ನುಂಟು ಮಾಡ್ತಾಯಿದೆ ವೀಕ್ಷಕರೇ. ನೋಡಿ, ಆ ಒಂದು ಗಿಚ್ 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 ಅನ್ನೋ ಒಂದು ಏನು ಶಬ್ದ ಬರ್ತಿದೆಯಲ್ಲ, ಅದನ್ನು ಕೇಳಲಿಕ್ಕೆ ಒಂಥರ ಖುಷಿಯಾಗುತ್ತೆ ವೀಕ್ಷಕರೇ. ಚಕ್ 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 ಅಂತ ತಿರುಗ್ತಾ ಇರುತ್ತೆ. ನಾವು ಇದನ್ನು ಗಂಜೆಟ್ ಅಂತ ಹೇಳಿ ಕರಿತೀವಿ. ಹಾಗೆ ಆ ಕಡೆ 2 ಎಕರೆ ಬೇರೆ ಸಪ್ರೇಟ್ ಇದೆ, ಅದು ಸಸಿ ಗಿಡ. ಅದಕ್ಕೆ ಹೂ ಜೆಟ್ ಅಂತ ಬರುತ್ತೆ, ಹೂಗನ್ ಅಂತ, ಫ್ಲವರ್ ಅಂತ ಬರುತ್ತೆ. ಅದು ಈ ಥರ ಹಿಂಗೆ ತಿರುಗ್ತಾ ಇರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ವೀಕ್ಷಕರೇ. ನಿಮಗೆ ನೀರು ಸಬ್ಸೆಂಟ್ ಆಗ್ತಾ ಇಲ್ಲ ಅಂದರೆ ನನ್ನ ವೀಕ್ಷಕರು ನಿಮ್ಮ ತೋಟಗಳಿಗೆ ಒಂದು ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ತೋಟಕ್ಕೆ ಸಮೃದ್ಧಿಯಾಗಿರ್ತಕ್ಕಂಥ ನೀರು ದೊರೆಯುತ್ತೆ. ಹಾಗೂ ತೋಟ ಉತ್ತಮ ಇಳುವರಿಯನ್ನು ನೀವು ಪಡೆಯಬಹುದಾಗಿದೆ ವೀಕ್ಷಕರೇ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಮಸ್ಕಾರ.